ಬನ್ನಿ ಈ ಒಂದು ಕವರ್ನ ಓಪನಿಂಗ್ ಮಾಡುವಂಥ ಟೈಮ್ ಆಗಿದೆ. ಮೆಲ್ಲಕ್ಕೆ ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ತೆಗೆದು ಇದನ್ನು ಫಸ್ಟ್ ಸೈಡ್ ಇಟ್ಬಿಡೋಣ. ಕೈಗೆ ಕಟ್ಟಾಬಿಟ್ರೆ ಕಷ್ಟ. ಇದನ್ನು ಹೊರಗಡೆ ತೆಗೆದ್ರೆ ಬಾಕ್ಸ್ ನಮಗೆ ಈ ಥರ ನೋಡೋಕೆ ಸಿಗ್ತಾ ಇದೆ. ಆ್ಯಕ್ಚುಲಿ ಮೊಬೈಲ್ಗಿಂತ ಬಾಕ್ಸೇ ತುಂಬ ಚೆನ್ನಾಗಿದೆ. ಇದರೊಳಗಡೆ ನೀವು ಫ್ಯೂಚರ್ಸ್ ಏನೇನು ಬೇಕು ಎಲ್ಲನೂ ಕೊಟ್ಟಿದ್ದಾರೆ. ಓಕೆ, ಇದನ್ನು ಈಗ ಹುಷಾರಾಗಿ ಓಪನ್ ಮಾಡೋಣ. ನಮಸ್ತೆ ಕರುನಾಡು, ನೀವು ನೋಡ್ತಾ ಇದ್ದೀರಾ ಮಜಾ ಟೆಕ್. ನಾನು ಸಂತೋಷ. ಕೋಳಿ ಕೂಗಿದ್ರೆ ಬೆಳಕಾಗುತ್ತೆ, ಮಳೆ ಬಂದರೆ ಕಾಮನ್ ಬಿಲ್ ಕಾಣಿಸುತ್ತೆ. ಅದೇ ನಮ್ಮ ಮಜಾ ಟೆಕ್ ಬಂದರೆ ಟೆಕ್ನಿಕಲ್ ನ್ಯೂಸ್ ಇದ್ದೇ ಇರುತ್ತೆ. ಇವತ್ತು ನನಗೆ ತುಂಬ ಖುಷಿಯಾಗಿರೋದೇನ, ಯಾಕಂತ ಅಂದರೆ ಇವತ್ತು ಒಂದು ಡಿವೈಸ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಯಾವುದು ಬನ್ನಿ ನೋಡೋಣ. ಆ್ಯಕ್ಚುಲಿ ಇದು ಡಿವೈಸ್ ಅಲ್ಲ, ಇದು ಮೊಬೈಲು. ಯಾವುದು? OnePlus Nord CE2 ಅಂದರೆ OnePlus Nord CE2 ಮೊಬೈಲ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ಇದರ ರಿವ್ಯೂ ನೋಡೋಣ ಹೇಗಿದೆ ಅಂತ. ಬನ್ನಿ ಈ ಒಂದು ಕವರ್ನ ಓಪನಿಂಗ್ ಮಾಡುವಂಥ ಟೈಮ್ ಆಗಿದೆ. ಮೆಲ್ಲಕ್ಕೆ ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ತೆಗೆದು ಇದನ್ನು ಫಸ್ಟ್ ಸೈಡಿಗೆ ಇಟ್ಬಿಡೋಣ. ಕೈಗೆ ಕಟ್ಟಾಬಿಟ್ರೆ ಕಷ್ಟ. ಇದನ್ನು ಹೊರಗಡೆ ತೆಗೆದ್ರೆ ಬಾಕ್ಸ್ ನಮಗೆ ಈ ಥರ ನೋಡೋಕೆ ಸಿಗ್ತಾ ಇದೆ. ಆ್ಯಕ್ಚುಲಿ ಮೊಬೈಲ್ಗಿಂತ ಬಾಕ್ಸೇ ತುಂಬ ಚೆನ್ನಾಗಿದೆ. ಇದ್ರೊಳಗಡೆ ನೀವು ಫ್ಯೂಚರ್ಸು ಏನೇನು ಬೇಕು ಎಲ್ಲನೂ ಕೊಟ್ಟಿದ್ದಾರೆ. ಓಕೆ, ಇದನ್ನು ಈಗ ಹುಷಾರಾಗಿ ಓಪನ್ ಮಾಡೋಣ. ಇವಾಗ ಇದನ್ನು ಕತ್ತಿ ತೊಗೊಂಡು ಕಟ್ ಮಾಡು. ಆ್ಯಕ್ಚುಲಿ ಅದಕ್ಕೆ ಅವಾಗವಾಗ ಎಲ್ಲನೂ ಓದ್ತಿರ್ಬೇಕಂತ ಹೇಳೋದು. ಇಲ್ಲಿ ಓಪನ್ ಅಂತ ಕೊಟ್ಟವರೇ, ಹಾಕಿ ಎಳೆದು ನೋಡೋಣ. ಎಸ್, ಇದನ್ನು ಮೆಲ್ಲಕ್ಕೆ ಓಪನ್ ಮಾಡೋಣ. ಇದನ್ನು ಓಪನ್ ಮಾಡಿ ನೀವು ಓಕೆ, ಇದನ್ನು ಆ್ಯಕ್ಚುಲಿ ಇದು ಓಪನ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಇದ್ರೆ ಒಂದು ಸ್ವಲ್ಪ ನೀಟಾಗಿ ಓಪನ್ ಮಾಡ್ಬೋದು. ಬಟ್ ಓಕೆ, ಫೈನ್. ಬಾಕ್ಸ್ ಒಂಥರ ಹೆವಿ ಮ್ಯಾಟ್ ಫಿನಿಶಿಂಗ್ ಆಗಿದೆ, ನೋಡೋಕ್ಕೆ ಚೆನ್ನಾಗಿದೆ ಒಂಥರ. ಸೊ ಇದು ಬಂದ್ಬಿಟ್ಟು ಬಾಕ್ಸು ಪೂರ್ತಿ ಓಪನ್ ಮಾಡಿದ್ದಾಯಿತು. ಆ್ಯಂಡ್ ಇವಾಗ ಮೇನ್ ಮೆಟೀರಿಯಲ್ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಕವರ್ನೆಲ್ಲ ತೆಗೆದು ಸೈಡಿಗೆ ಎತ್ತಾಕ್ಬಿಡೋಣ. ಬೇಡ ಇವೆಲ್ಲ ಅಂತ ಹೇಳ್ತಾ ಮೆಲ್ಲಕ್ಕೆ 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 ಹಿಂಗೆ ಬರ್ತಾ ಇಲ್ವಾ? ಐತೆ, ಬಂತು. ಹಾಂ, ಒಳಗಡೆ ಇನ್ನೊಂದು ಇಟ್ಟವ್ರೆ. ಇದನ್ನು ಈ ಥರ ಓಪನ್ ಮಾಡಿದರೆ ಇದ್ರೊಳಗಡೆ ಏನೇನು ಕೊಡಿದರೆ ನೋಡೋಣ ಬನ್ನಿ. ಬ್ಯಾಕ್ ಪೌಚ್ ಕೊಟ್ಟವ್ರು ಇದ್ರೊಳಗಡೆ. ಚೆನ್ನಾಗಿದೆ, ಒಂಥರ ಸ್ಕಿನ್ನಿ ಆಗಿದೆ ಬ್ಯಾಕ್ ಪೌಚು, ಒಳ್ಳೆ ಕ್ವಾಲಿಟಿ ಇದೆ. ಆ್ಯಂಡ್ ಅದು ಬಿಟ್ಟರೆ ಇದ್ರೊಳಗಡೆ ಮತ್ತು ನಿಮಗೇನು ಸಿಗ್ತಾ ಇದೆ ನೋಡೋದಕ್ಕೆ ಅಂತಂದರೆ, ಇದ್ರೊಳಗಡೆ IPS IAS ಓದೋಕ್ಕೆ ಯೂಸ್ ಆಗುವಂಥ ಎಲ್ಲ ಬುಕ್ಗಳು ಕೊಟ್ಟಿದ್ದಾರೆ. ಬೇಡ, ಇದೆಲ್ಲ ಓದೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಸೈಡಿಗೆ ಇಟ್ಬಿಡೋಣ. ಆ್ಯಂಡ್ ಇದೊಂದು ಇಂಜೆಕ್ಷನ್ ಪಿನ್ ಕೊಟ್ಟವ್ರೆ. ಸೊ ಇವೆಲ್ಲ ನಾವು ತೆಗೆದು ಸೈಡಿಗೆ ಇಟ್ಟರೆ ನೆಕ್ಸ್ಟ್ ನಾವು ಮೇನ್ ಮ್ಯಾಟ್ರ್ ಹತ್ರ ಹೋಗೋದಾದರೆ, ಇಲ್ಲಿ ನಮ್ಮ ಕೈಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಾ ಇದೆ. ಇದನ್ನು ಕೂಡ ತೆಗೆದು ಕಷ್ಟ ಗುರು. ಇದನ್ನು ಹಿಂಗೆ ಉಲ್ಟ ಮಾಡ್ಬಿಟ್ಟು ತೆಗೆದುಬಿಡೋಣ, ಬೇಗ ಬಂದ್ಬಿಡುತ್ತೆ. ಇದನ್ನು ಸೈಡಿಗೆ ಇಟ್ಟರೆ ಮತ್ತೇನಿದೆ, ಇದ್ರೊಳಗಡೆ ಚಾರ್ಜರ್ ಇದೆ. ಚಾರ್ಜರು ಮತ್ತು Type-C ಕೇಬಲ್ ಕೊಟ್ಟಿದ್ದಾರೆ. USB to Type-C to Type-C ಕೊಡಬೇಕಿತ್ತು, ಚೆನ್ನಾಗಿರೋದು. ಬಟ್ 65 ವ್ಯಾಟ್ ಇರುವಂತಹ ಏನು ಅಡಾಪ್ಟರ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು. ಓಕೆ, ಫೈನ್. ಇವೆರಡನ್ನೂ ಕೂಡ ಇದು ಬಾಕ್ಸಲ್ಲಿ ಹೆಂಗೋ ಒಂದು ಹಾಕಿ ಇಟ್ಬಿಟ್ಟು ಸೈಡಿಗೆ ಎತ್ತಾಕ್ಬಿಡಿಸಿದ ಮೊಬೈಲ್ ಹತ್ರ ಹೋಗೋಣ ಫಸ್ಟು. ಇದು ಏನಕ್ಕೆ, ಇದನ್ನು ಸೈಡಿಗೆ ಇಟ್ಬಿಡೋಣ, ಬೇಡ ಇದು. ಇವಾಗ ಮೊಬೈಲ್ನ ನೀಟಾಗಿ ಮೆಲ್ಲಕ್ಕೆ ಹೊರಗಡೆ ತೆಗಿಯೋಣ. ಹೆವಿ ಇದೆ ಗುರು ಒಂಥರ ಮಾತ್ರ. ನೋಡ್ತಾ ಇರ್ಬೋದು, ಪಂಚುಲ್ ಕ್ಯಾಮ್ರಾ ಇದೆ. ಜೊತೆಗೆ ಬ್ಯಾಕ್ ಸೈಡು ಕೂಡ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. ಒಂಥರ ಹೆವಿ ಸಿಲ್ವರ್ ಲುಕ್ ಇದೆ, ಗ್ಲಾಸಿ ಫಿನಿಶ್ ಇದೆ. ನೋಡೋಕೆ ಒಂಥರ ಪ್ರೀಮಿಯಮ್ ಅನಿಸುತ್ತೆ ಕೈಯಲ್ಲಿ ಹಿಡ್ಕೊಳೋದಕ್ಕೆ. ಆ್ಯಂಡ್ ಇವಾಗ ಇದನ್ನು ಓಪನ್ ಮಾಡೋವಂಥ ಟೈಮ್ ಆಗಿದೆ. ಮೀನ್ಸ್ ಓಪನ್ ಅಂತಂದ್ರೆ ಆಲ್ರೆಡಿ ಓಪನ್ ಮಾಡಿದೆ ಗುರು ಅಂತ ಕಮೆಂಟ್ ಹಾಕ್ಬೇಡಿ. ಇದನ್ನು ಆನ್ ಮಾಡೋವಂಥ ಟೈಮ್ ಆಗಿದೆ ಅಂತ ಅಂದೆ. ಈಗ ಸ್ವಿಚ್ ಆನ್ ಮಾಡೋಣ. ಆನ್ ಆಗ್ತಿಲ್ವಲ್ಲ ಗುರು? ಆನ್ ಆಯ್ತು. ಹಂಗೆಲ್ಲ ಮೋಸ ಮಾಡಲ್ಲ OnePlus ಅವರು. ಪವರ್ ಬೈ ಆಂಡ್ರಾಯ್ಡ್. ಆ್ಯಕ್ಚುಲಿ ಐಕಾನ್ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ನನಗೆ ನೋಡಿರೋದು ಒಂದು ಪೋಕಿಮ್ಯಾನ್ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಸೀರಿಯಲ್ ಅಲ್ಲ ಗುರು, ಏನದು ಕಾರ್ಟೂನ್ ಬರ್ತಾಯಿತ್ತು ಪೋಕಿಮ್ಯಾನ್. ಅದರೊಳಗಡೆ ಗೊಂಬೆ ನೋಡೋಂಗೆ ಆಗುತ್ತೆ ನಿಮಗೆ ಅದು ನೋಡಿದರೆ. ಸೊ ನೀವು ನೋಡ್ತಿರುವ ಹಾಗೆ ಇದು ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ಗ್ಲಾಸಿ ಮಿರರ್, ಅಂದರೆ ಗ್ರೇ ಕಲರಲ್ಲಿರುವಂಥ ಮಿರರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಲೈಕ್ ನೋಡೋಕೆ ಸಾಕಾದಾಗ ಕಾಣಿಸುತ್ತೆ, ಒಂಥರ ಕನ್ನಡಿ ಇದ್ದಂಗೆ ಕಾಣಿಸುತ್ತೆ. ಕನ್ನಡಿನೇ ಬೇಡ ಮನೇಲಿ ಇಟ್ಕೊಳ್ಳೋದಕ್ಕೆ. ಅದು ಬಿಟ್ಟರೆ ಇದು ಬಂದ್ಬಿಟ್ಟು ನಿಮಗೆ 8GB 128GB ವೇರಿಯಂಟ್ ಒಳಗಡೆ ಸಿಗುತ್ತೆ. ಜೊತೆಗೆ 5G ಫೋನ್ ಇದು. ಆ್ಯಕ್ಚುಲಿ 5G ಮತ್ತು 4G ಲೈಟ್, ಅಂದರೆ ಒಂದು 4G ಸಿಮ್ ಒಂದು 5G ಹಾಕೋಬೋದು. ಸೊ ಚೆನ್ನಾಗಿದೆ ಫೋನು.
ಆ್ಯಕ್ಚುಲಿ ಲಾಸ್ಟ್ ಟೈಮೆಲ್ಲ ಈ ಒಂದು 25,000 ಎಬೋನೋ ಇರ್ತಾ ಇತ್ತು ಈ ಫೋನಿಂದ ಪ್ರೈಸ್ ರೇಂಜ್ ಎಲ್ಲ. ಈ ಟೈಮೆಲ್ಲ ಇದು ಬಂದ್ಬಿಟ್ಟು 25 ರೇಂಜ್ ಒಳಗಡೆ ನಿಮಗೆ ಕೊಟ್ಟಿದ್ದಾರೆ. ಸೊ ನೀವು ಇವಾಗ ಒಂದು ಅವರ ಒಂದು ಆಫರ್ ಕಾರ್ಡ್ಸ್ಗಳನ್ನೆಲ್ಲ ಹಾಕೊಂಡ್ರೆ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಸೊ ನೋಡಿ, ಚೆನ್ನಾಗಿದೆ, ಇಷ್ಟ ಆದರೆ ತಗೊಳ್ಳಿ. ಈ ಒಂದು ಮೊಬೈಲ್ನ ಫ್ಯೂಚರ್ ನೋಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಹೊಸಬ್ರಾಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಚಾನಲ್ನ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಡಿಸ್ಪ್ಲೇ ಬಗ್ಗೆ, ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದ್ರೊಳಗಡೆ ನಮಗೆ 6.59 ಇಂಚಸ್ನ IPS LCD ಸ್ಕ್ರೀನ್ ಸಿಗ್ತಾ ಇದೆ. ಜೊತೆಗೆ 120 ರಿಫ್ರೆಶ್ ರೇಟ್ ಹೊಂದಿದೆ. ಜೊತೆಗೆ ಪಂಚೋಲ್ ಡಿಸ್ಪ್ಲೇ ಇದಾಗಿದೆ. ಮನುಷ್ಯನಿಗೆ ಕಣ್ಣೆಷ್ಟು ಮುಖ್ಯನೋ ಮೊಬೈಲಿಗೆ ಕ್ಯಾಮ್ರಾ ಅಷ್ಟೇ ಮುಖ್ಯ. ಸೊ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಇದ್ರೊಳಗಡೆ ನಮಗೆ ಬ್ಯಾಕಲ್ಲಿ 64 ಮೇನ್ ಸೆನ್ಸರ್ ಇದೆ. 2+2+ ಬಂದ್ಬಿಟ್ಟು ಸೆಕೆಂಡರಿ ಮತ್ತು ಇನ್ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಬಂದ್ಬಿಟ್ಟು 16 ಮೆಗಾಪಿಕ್ಸಲ್ ಇರುವಂಥ HD ಕೊಟ್ಟಿದ್ದಾರೆ. ಬ್ಯಾಕ್ ಬಂದ್ಬಿಟ್ಟು 4K, ಫ್ರಂಟ್ ಬಂದ್ಬಿಟ್ಟು HD ಕೊಟ್ಟಿದ್ದಾರೆ. ಜೊತೆಗೆ 695 ಇರುವಂಥ ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ, ಆಕ್ಟಾಕೋರ್ ಪ್ರೊಸೆಸರ್ ಜೊತೆಗೆ. ಆ್ಯಂಡ್ ಇದ್ರೊಳಗಡೆ ನಿಮಗೆ ಮೆಮೊರಿ ಕಾರ್ಡ್ ಕೂಡ ಹಾಕ್ಬೋದು, ಅಪ್ ಟು ಸಪೋರ್ಟಬಲ್ 1 TB. ಇನ್ನು ಇದರ ಪ್ರಾಣವಾಯು ಅಂದರೆ ಸಿಮ್ ಬಗ್ಗೆ ಮಾತಾಡೋದಾದರೆ ಇದ್ರೊಳಗಡೆ ನಿಮಗೆ 5G ಮತ್ತು 4G ಲೈಟ್ ಕನೆಕ್ಟಿವಿಟಿ ಸಿಗ್ತಾ ಇದೆ. ಅಂದರೆ ಒಂದು 5G ಹಾಕೋಬೋದು, ಇನ್ನೊಂದು 4Gನ ಹಾಕೊಂಡು ಯೂಸ್ ಮಾಡ್ಬೋದು. ಜೊತೆಗೆ 5000 mAh ಇರುವಂತಹ ಬೃಹತ್ ಆಕಾರದ್ದಲ್ಲ, ಚಿಕ್ಕದಾಗಿರುವಂಥ ಬ್ಯಾಟ್ರಿ ಕೊಟ್ಟವ್ರೆ. ಬಟ್ ಕೆಪಾಸಿಟಿ ಬಂದ್ಬಿಟ್ಟು 5000 mAh ಇದೆ. ಜೊತೆಗೆ ಇದ್ರೊಳಗಡೆ ನಿಮಗೆ 65 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬಾಕ್ಸಸ್ ಜೊತೆಗೆ ಸಿಗುತ್ತೆ. ಜೊತೆಗೆ ಬಾಕ್ಸ್ ಒಳಗಡೆ ನಿಮಗೆ ಏನು ಬ್ಯಾಕ್ ಸೈಡ್ ಪೌಚ್ ಹಾಕ್ತಾರಲ್ಲ, ಅದು ಸ್ಕಿನ್ನಿ ಟೈಪ್ ಇದೆ, ಚೆನ್ನಾಗಿದೆ. ಅದು ಬಿಟ್ಟರೆ ನಾರ್ಮಲ್ ನಿಮಗೆ ಇದು ಯಾವುದೋ USB ಟು Type-C ಡೇಟಾ ಕೇಬಲ್ ಸಿಗುತ್ತೆ. ನಾರ್ಮಲ್ ಅಡಾಪ್ಟರ್ ಇದಿಷ್ಟೇ, ಇದ್ರ ಬಿಟ್ಟು ಬೇರೇನೂ ಕೊಡಲ್ಲ. ಬಟ್ ಮೊಬೈಲ್ ಮಾತ್ರ ಸಖತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆ್ಯಂಡ್ ರಿವ್ಯೂ ಮಾಡಿ ನೋಡ್ಬಿಡಿ. ಚೆನ್ನಾಗಂತ ಅನ್ಸಿದ್ರೆ ತಗೊಳ್ಳಿ. 25,000ಗೆ ಸಿಗ್ತಾ ಇರೋದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟೆಕ್ನಿಕಲ್ ವಿಷಯದ ಜೊತೆ. ನಾನು ನಿಮ್ಮ ಸಂತೂಕದಾರ್, ನೀವು ನೋಡ್ತಾ ಇದ್ದೀರಾ ಮಾಜಾ ಟೆಕ್.